ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ನಟನಾಗಿ ಕಾಣಿಸಿಕೊಂಡಿರುವಂಥ ಹಾಗೆ ಹಲವಾರು ಚಿತ್ರಗಳಿಗೆ ಕನ್ನಡವಲ್ಲದೆ ಹಿಂದಿ ಭಾಷೆಯಲ್ಲಿಯೂ ಸಹ ನಿರ್ಮಾಣವನ್ನು ಹೊಂದಿರುವಂತಹ ನಿರ್ಮಾಣ ಮಾಡಿದಂತಹ ಹೆಗ್ಗಳಿಕೆಗೆ ಪಾತ್ರರಾಗಿರುವಂಥ ನಿಮ್ಮೆಲ್ಲರ ರಾಕ್ಲೈನ್ ವೆಂಕಟೇಶ್ರವರ ಅಭಿನಯಿಸಿರುವಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂಥ ಹೆಸರನ್ನು ಗುರುತಿಸಿಕೊಂಡಿರುವಂಥ ನಮ್ಮ ರಾಕ್ಲೈನ್ ವೆಂಕಟೇಶ್ರವರು ಕಾಣಿಸಿಕೊಂಡಿರುವ ಸಿನಿಮಾಗಳ ಪೈಕಿಗಳಲ್ಲಿ ಮೊದಲನೇದಾಗಿ ನೋಡುವುದಾದರೆ ನಮ್ಮ ರಾಕ್ಲೈನ್ ವೆಂಕಟೇಶ್ರವರ ಮೊದಲ ಸಿನಿಮಾವಾದಂಥ 1989ರಲ್ಲಿ ತೆರೆಕಂಡಂಥ ಹಾಂಗ್ಕಾಂಗ್ನಲ್ಲಿ ಅಮರ್ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. 1989ರಲ್ಲಿ ತೆರೆಕಂಡಂಥ CBI ಶಂಕರ್ ಸಿನಿಮಾವು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿದೆ. ಸುಂದರಕಾಂಡ 1991ರಲ್ಲಿ ತೆರೆಕಂಡು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ಶಿವರಾಜ್ 1991ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. 1992ರಲ್ಲಿ ತೆರೆಕಂಡಂತಹ ಸ್ನೇಹದ ಕಡಲಲ್ಲಿ ಸಿನಿಮಾವು ಸೂಪರ್ ಹಿಟ್ ಆಗಿತ್ತು. ಗಂಧರ್ವ 1992ರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಸೂರ್ಯೋದಯ 1993ರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ಸಂಘರ್ಷ 1993ರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಮಿಡಿದ ಹೃದಯ 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಅನುರಾಗದ ಅಲೆಗಳು ಈ ಸಿನಿಮಾ 1993ರಲ್ಲಿ ತೆರೆಕಂಡಿದ್ದು ಸಿನಿಮಾ ಅವರೇಜ್ ಕಂಡುಕೊಂಡಿತ್ತು. ಆನಂದ ಜ್ಯೋತಿ 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಅಭಿಜಿತ್ 1993ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ವಿಜಯ ಕಂಕಣ 1994ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಟೈಮ್ ಬಾಂಬ್ 1994ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಸಾಮ್ರಾಟ್ 1994ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ರಸಿಕಾ 1994ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಇಂಡಿಯನ್ ಈ ಸಿನಿಮಾ 1994ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. 1994ರಲ್ಲಿ ತೆರೆಕಂಡಂಥ ಅಧಿಪತಿ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ಪೊಲೀಸ್ ಸ್ಟೋರಿ ಈ ಸಿನಿಮಾ 1996ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಆಯುಧ 1996ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. ಶ್ರೀಮತಿ 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಹಾಯ್ ಬೆಂಗಳೂರು 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಅಣ್ಣ ಅಂದರೆ ನಮ್ಮಣ್ಣ ಈ ಸಿನಿಮಾ 1997ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಅಗ್ನಿ IPS 1997ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿದೆ. ಇಂಡಿಪೆಂಡೆನ್ಸ್ ಡೇ 2000ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ನಾಗರಹಾವು 2002ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಡಕೋಟಾ ಎಕ್ಸ್ಪ್ರೆಸ್ ಈ ಸಿನಿಮಾ 2002ರಲ್ಲಿ ತೆರೆಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು. ಧೀರ 2002ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿದೆ. ಬಲರಾಮ 2002ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ಕದಂಬ ಈ ಸಿನಿಮಾ 2004ರಲ್ಲಿ ತೆರೆಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. 2007ರಲ್ಲಿ ತೆರೆಕಂಡಂಥ ಪೊಲೀಸ್ ಸ್ಟೋರಿ 2 ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಕಾಮಣ್ಣನ ಮಕ್ಕಳು 2008ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅವರೇಜ್ ಕಂಡುಕೊಂಡಿತ್ತು. ದೇವರು 2009ನೇ ಇಸ್ವಿಯಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಡ್ರಾಮಾ 2012ರಲ್ಲಿ ತೆರೆಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮಿತ್ತು.
ಸೂಪರ್ 2010ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ಟನ್ನೇ ಕಂಡುಕೊಂಡಿತ್ತು ಅಂತ ಹೇಳಬಹುದು. ಡಕೋಟಾ ಪಿಕ್ಚರ್ 2012ರಲ್ಲಿ ತೆರೆ ಕಂಡಂಥ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ವರದ ನಾಯಕ 2013ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ನೀನಾ ದೇನಾ 2014ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ನಟರಾಜ ಸರ್ವೀಸ್ 2016ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿದೆ. ಕಿಲ್ಲಿಂಗ್ ವೀರಪ್ಪನ್ ಈ ಸಿನಿಮಾ 2016ರಲ್ಲಿ ತೆರೆ ಕಂಡಿದ್ದು ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿ ಹೊರಹೊಮ್ಮಿದೆ. 8mm 2018ರಲ್ಲಿ ತೆರೆ ಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಅಂಬಿ ನಿಂಗೆ ವಯಸ್ಸಾಯಿತು 2018ರಲ್ಲಿ ತೆರೆ ಕಂಡಿದ್ದು ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿಟ್ ಆಗಿತ್ತು. ಕುರುಕ್ಷೇತ್ರ 2019ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು ಅಂತ ಹೇಳಬಹುದು. ಹಾಗೆಯೇ ರಕ್ತ ಕಾಶ್ಮೀರ ಸಿನಿಮಾವು 2026ರಲ್ಲಿ ತೆರೆ ಕಂಡಿದ್ದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನೂ ಕಮಾಲ್ ಮಾಡಲಿಲ್ಲ. ಹಾಗಾಗಿ ರಕ್ತ ಕಾಶ್ಮೀರದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ರಾಕ್ಲೈನ್ ವೆಂಕಟೇಶ್ ರವರು ಹಲವಾರು ಸಿನಿಮಾಗಳಿಗೆ ಬಂಡವಾಳ ಹೂಡಿ 16 ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಅಂತ ಹೇಳಬಹುದು. ಕನ್ನಡವಲ್ಲದೆ ಹಿಂದಿಯಲ್ಲಿಯೂ ಕೂಡ ಇವರ ನಿರ್ಮಾಣದಂಥ ಸಿನಿಮಾಗಳು ಸಾಕಷ್ಟು ಇವೆ. ಹಾಗೆ ರಾಕ್ಲೈನ್ ವೆಂಕಟೇಶ್ ರವರ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಹಾಗೆ ಮತ್ತೊಬ್ಬ ನಟನ ಅಥವಾ ನಟಿಯ ಹಿಟ್ ಹಾಗೂ ಫ್ಲಾಪ್ ಸಿನಿಮಾಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಮ್ಮ ರಾಕ್ಲೈನ್ ವೆಂಕಟೇಶ್ ರವರು ನಿರ್ಮಾಣ ಮಾಡಿದಂಥ ಸಿನಿಮಾಗಳು ಯಾವುವು ಎಂಬುದರ ಬಗ್ಗೆ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ.